ಹಾಯ್ ವೀವ್ಸ್, ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಚಿಕನ್ ಗ್ರೇವಿ. ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಕಾಂಬಿನೇಷನ್ ಚಪಾತಿ, ದೋಸೆ, ಇಡ್ಲಿ, ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಮಸಾಲೆ ಐಟಮ್ನ ನೋಡ್ಕೊಳ್ಳೋಣ. ಮೊದಲು ಅರ್ಧ ಕೆಜಿ ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಟೊಮೆಟೊ ಒಂದೆರಡು, ಮೆಣಸು, ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಸ್ವಲ್ಪ ಎಣ್ಣೆ, ಉಪ್ಪು, ಚಿಕನ್ ಮಸಾಲ, ಧನಿಯಾ ಪುಡಿ 1 ಸ್ಪೂನು, ಖಾರದ ಪುಡಿ 1 ಸ್ಪೂನು, ಅರಿಶಿನ 1/4 ಚಿಟಿಕೆ. ಮೊದಲಿಗೆ ಜಾರ್ ತಗೊಂಡು ಜಾರಲ್ಲಿ ಬೆಳ್ಳುಳ್ಳಿ 1 ಹಿಡಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಚಕ್ಕೆ 1 2, ಲವಂಗ 4, 1 ಏಲಕ್ಕಿ ಇಷ್ಟನ್ನು ಹಾಕಿ ನಾನು ಇದನ್ನು ಪೇಸ್ಟ್ ಮಾಡ್ಕೊತೀನಿ. ಪೇಸ್ಟ್ ಮಾಡ್ಕೊಳ್ಳೋದೇನಕ್ಕೆ ಅಂದರೆ ಫಸ್ಟು ನಾವು ಚಕ್ಕೆ ಲವಂಗ ಎಲ್ಲ ಅದು ಸ್ವಲ್ಪ ನುಣ್ಣಗಾಗಲಿ ಅಂತ ತರಿಯಾಗಿ ಪೇಸ್ಟ್ ಮಾಡ್ಕೊತೀನಿ. ಮತ್ತು ಅದಕ್ಕೆ ನಾನು ಒಂದು ಈರುಳ್ಳಿ, ಒಂದು ಟೊಮೆಟೊ, ಒಂದು ಅಥವಾ ನಾವು ಅರ್ಧ ತೊಗೊಂಡು ಹುಳಿ ಜಾಸ್ತಿ ಆಗೋರು ಅರ್ಧ ತೊಗೋಬೋದು. ನಾನು 1 ಹಾಕ್ಕೊಂಡಿದ್ದೀನಿ. ಇದನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕು. ನಂತರ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಈರುಳ್ಳಿ ಫ್ರೈ ಆದಮೇಲೆ ತೊಳೆದಿರೋ ಚಿಕನ್ನು, ಉಪ್ಪು, ಅರಿಶಿನ ಹಾಕಿ ಕೊತ್ತಂಬರಿ ಹಾಕ್ಬಿಟ್ಟು 1 2 ನಿಮಿಷ ಅದನ್ನು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಪೆಪ್ಪರ್ ಪೌಡರ್ನ 1 ಸ್ಪೂನ್ ಪೆಪ್ಪರ್ ಪೌಡರ್ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಪೆಪ್ಪರ್ ಪೌಡರ್ ಹಾಕಿದ್ರೆ ಚಿಕನ್ ಸ್ಮೆಲ್ಲು ಅಷ್ಟು ಬರಲ್ಲ, ಇದಾಗುತ್ತೆ. ಮತ್ತು ಧನಿಯಾ ಪುಡಿ, ಖಾರದ ಪುಡಿ ಹಾಕ್ಕೊಂಡು ನಾನು ರುಬ್ಬಿಟ್ಕೊಂಡಿರೋಂತಹ ಮಸಾಲೆ ಅದಕ್ಕೆ ಹಾಕಿ ಚಿಕನ್ ಮಸಾಲೆ ಹಾಕಿ ಫ್ರೈ ಮಾಡ್ಕೋಬೇಕು. ಅದು ಒಂದು 5 ನಿಮಿಷ ಫ್ರೈ ಆಗಿದ ನಂತರ ಇದಕ್ಕೆ ನಾನು ಒಂದು ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಡ್ರೆ ಸ್ವಲ್ಪ ಅದು ಬೇಯುತ್ತೆ, ಬೆಂದಮೇಲೆ ಚೆನ್ನಾಗಿರುತ್ತೆ. ಸೊ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಹಾಕಿ ಒಂದು 5 ನಿಮಿಷ ಅದನ್ನು ಮುಚ್ಚಿ ಬೇಯಿಸ್ಬೇಕು. ಆ ನೀರಿನ ಅಂಶ ಎಲ್ಲ ಹೋಗಿ ಗ್ರೇವಿ ಥರ ಗಟ್ಟಿಯಾಗಿ ಚೆನ್ನಾಗಿರುತ್ತೆ. ಅದು 5 ನಿಮಿಷ ಆದಮೇಲೆ ಎಣ್ಣೆ ಈ ಥರ ಬಿಟ್ಟಾಗ ಅದು ರೆಡಿಯಾಗಿದೆ ಗ್ರೇವಿ ಅಂತ. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ. ನಾನು ಸಾಂಬಾರು ತಿಂದು ಬೋರ್ ಆಗಿರೋರಿಗೆ, ಚಿಕನ್ ಸಾಂಬಾರು ತಿಂದು ಬೋರ್ ಆಗಿರೋರಿಗೆ ಈ ಥರ ಗಟ್ಟಿಯಾಗಿ ಗ್ರೇವಿ ಥರ ಮಾಡಿಕೊಂಡಾಗ ಅದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಪೆಪ್ಪರ್ ಪೌಡರು ಎಲ್ಲ ಹಾಕಿರೋ ತುಂಬ ಖಾರ ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿ ಕಾಂಬಿನೇಷನ್ಗೆ ಚಿಕನ್ ಗ್ರೇವಿ ನಾನು ಮಾಡಿರೋದು ತುಂಬ ಟೇಸ್ಟಿಯಾಗಿ ಇದೆ. ಒಂದ್ಸರಿ ನೀವು ಟ್ರೈ ಮಾಡಿ. ಯಾಕಂದರೆ ಯಾವಾಗಲೂ ಸಾಂಬಾರು, ಮುದ್ದೆ, ಸಾಂಬಾರು ತಿನ್ನೋದು ಇದ್ದೇ ಇರುತ್ತೆ. ಈ ಥರ ಗ್ರೇವಿ ಮಾಡಿಕೊಂಡ್ರೆ ನಾವು 2 ಚಪಾತಿ ತಿನ್ನೋರು 4 ಚಪಾತಿ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ ಇಷ್ಟ ಆದರೆ, ನಾನು ಮಾಡಿರೋ ಅಡುಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.